ಸಿನಿಮಾ ಎಲ್ಲ ಸಿನಿಮಾಗಳು ಇಷ್ಟ. ಒಂದೊಂದು ಸಿನಿಮಾ ಒಂದೊಂದು ಥರ ಇಂಪ್ಯಾಕ್ಟ್ ಎಕ್ಸಾಕ್ಟ್ಲಿ 365 ಡೇಸ್ ಯಾವ ಆ್ಯಕ್ಟರ್ ಬ್ಯುಸಿ ಇರಲ್ಲ ಅಂತ ನನ್ನ ನಂಬಿಕೆ. 25 ದಿವಸ ನೀವು ಶೂಟಿಂಗ್ ಬರಬೇಕಾಗತ್ತೆ, ಬಟ್ ಮಾತಿಲ್ಲ ಅಂದರು. ನನಗೆ ಸ್ವಲ್ಪ ಗಾಬರಿ ಆಯಿತು. ಹಲೋ ಸರ್, ವೆಲ್ಕಮ್ ಟು ದ ಹಿಂದೂ. ಥ್ಯಾಂಕ್ ಯು ಸೋ ಮಚ್. ಸರ್, ನನ್ನ ಫ್ರೆಂಡ್ ಒಬ್ಬರು ನನಗೆ ಹೇಳ್ತಾ ಇದ್ರು, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರದ್ದು ಸ್ಟ್ರೈಕ್ ರೇಟ್ ಚೆನ್ನಾಗಿದೆ ಇತ್ತೀಚೆಗೆ ಅಂತ ಹೇಳಿದ್ರು. ಅದು ಆ್ಯಕ್ಚುಲಿ ನಿಮ್ಮ ಕ್ರಿಕೆಟ್ ರೆಫರೆನ್ಸು ಸ್ಟ್ರೈಕ್ ರೇಟ್ ಅಂದರೆ, ಬಟ್ ನಿಮ್ಮ ಕೇಸಲ್ಲಿ ಫ್ರೇಮ್ ರೇಟ್ ಅಂತ ಹೇಳ್ಬೋದು. ತುಂಬ ಲೈಕ್ ಈ ವರ್ಷವೇ ಶಾಕಾಹಾರಿ, ಬ್ಲಿಂಕು, ಆಮೇಲೆ ಕೆಂಡ, ಆಮೇಲೆ ಪೌಡರ್ ಬರ್ತಾ ಇದೆ. ಆ್ಯಂಡ್ ಹತ್ರದಲ್ಲಿ ತೊಗೊಂಡ್ರೆ SSC ಸೈಡ್ A ಸೈಡ್ B, ಟೋಬಿ, GGBV. ಸೊ ಹೌ ಡು ಯು ಡಿಸ್ಕ್ರೈಬ್ ದಿಸ್ ರನ್ ಅಂತ? ಖುಷಿ ಆಗುತ್ತೆ, ಒಂದೊಂದು ಸರ್ತಿ ಭಯನೂ ಆಗುತ್ತೆ. ಓಕೆ, ಈ ಸಿನಿಮಾಗಳನ್ನೆಲ್ಲ ನೋಡಿದ್ಮೇಲೆ ನನಗೆ ಮತ್ತೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋ ಅದು ಇನ್ಸೆಕ್ಯೂರಿಟಿನೂ ಕಾಡ್ತಾ ಇರುತ್ತೆ. ಬಟ್ ಅಂದರೆ ನೀವು ಒಂದು ಜರ್ನಿ ಮಾಡಿದ್ಮೇಲೆ ನೀವು ಈ ಥರದ ಪಿಕ್ಚರ್ಗಳಲ್ಲಿ ಭಾಗಿಯಾಗಬೇಕು, ಈ ಥರದ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಆಗಬೇಕು ಅಂತಿರ್ತೀರಿ. ಅದು ಅದೃಷ್ಟ ಅನ್ಕೋತೀನಿ. ಅದೇ ಒಂದು ಕ್ಲೀಶೆ ವರ್ಡ್ ಹೇಳ್ತಾರಲ್ಲ, ರೈಟ್ ಟೈಮ್ ರೈಟ್ ಪ್ಲೇಸ್ ಅಂತ. ಎಕ್ಸಾಕ್ಟ್ಲಿ. ಸೊ ಯು ಆರ್ ರೈಟ್ ಟೈಮ್. ಮತ್ತು ಅಲ್ಟಿಮೇಟ್ಲಿ ನಿಮ್ಮ ಪಾತ್ ನಿಮ್ಗೆ ಏನು ಅಂತ ಗೊತ್ತಿದ್ರೆ, ನೀವು ಆ ಪಾತಲ್ಲಿ ಹೋಗ್ತಾ ಇದ್ರೆ ನಿಮಗೆ ಬೇಕಾದವರೇ ಸಿಗ್ತಾರೆ ಅನ್ನೋದು ನನ್ನ ನಂಬಿಕೆ. ಕರೆಕ್ಟ್. ಸೊ ಐ ಆಮ್ ಹ್ಯಾಪಿ. ರೈಟ್. ಆ್ಯಂಡ್ ಯಾವ ರೀತಿ, ಈಗ ಒಂದು ಸಿಂಪಲ್ ಕ್ವೆಶನ್ ಅಂದರೆ, ವೆನ್ ವಿ ಕೀಪ್ ಸೀಯಿಂಗ್ ಯು ರೆಗ್ಯುಲರ್ಲಿ, ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಲೈಕ್ ವೆನ್ ಯು ಆರ್ ಗೆಟಿಂಗ್ ಸೋ ಮೆನಿ ಪ್ರಾಜೆಕ್ಟ್ಸ್, ಅಟ್ ಒನ್ ಪಾಯಿಂಟ್ ನಿಮ್ಗೆ ಅದನ್ನು ಮಿಸ್ ಮಾಡಬಾರ್ದು ಅಂತ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ಯು ಶುಡ್ ಬಿ ಹ್ಯಾಪಿ ಆಸ್ ಅ ಪರ್ಫಾರ್ಮರ್ ಆಲ್ಸೋ. ಅಯ್ಯೋ ಒಪ್ಕೊಂಡ್ಬಿಟ್ಟೆ ಅದಕ್ಕೆ ಮಾಡ್ತಾ ಇದ್ದೀನಿ ಅಂತಲೂ ಬರಬಾರ್ದು. ಆ ಒಂದು ಬ್ಯಾಲೆನ್ಸ್ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಇನ್ನು ಬ್ಯಾಲೆನ್ಸ್ ಅಂತ ಏನಿಲ್ಲ ನನಗೆ. ಅಂದರೆ ನಾನು ಏನು ಬಂದರೂ ನಾನು ಮಾಡ್ತಾಯಿದ್ದೀನಿ. ಅಟ್ ದಿಸ್ ಪಾಯಿಂಟ್ ಇದನ್ನು ಮಾಡಬಾರ್ದು, ಇದನ್ನು ಮಾಡಬೇಕು ಅನ್ನುವ ಯಾವ ನೋಷನ್ಸು ಇಲ್ಲ ನನಗೆ. ಓಕೆ. ಹಾಗಂತ ನನಗೆ ಟೈಮು ಸಿಗ್ತಾಯಿದೆ ನನ್ನ ಆಸಕ್ತಿಗಳನ್ನು, ನನ್ನ ಅಭಿರುಚಿಗಳನ್ನು ನಾನು ಎಂಜಾಯ್ ಮಾಡೋದಕ್ಕೆ. ಮತ್ತು ನನಗೆ ಸಿನಿಮಾ ಮೇಕಿಂಗ್ ಪ್ರಾಸೆಸ್ ಭಾಳ ಇಷ್ಟ. ಇರ್ರೆಸ್ಪೆಕ್ಟಿವ್ ಆಫ್ ಇಟ್ಸ್ ರಿಸಲ್ಟ್. ಹಾಗಂತ ಸಿನಿಮಾ ಗೆಲ್ಲಬೇಕು, ಹೌದು. ಬಟ್ ಅದಕ್ಕೆ ಮೀರಿ ಸಿನಿಮಾ ಪ್ರಾಸೆಸ್ಸು ನನಗೆ ಭಾಳ ಇಷ್ಟ ಆಗುತ್ತೆ. ಓಕೆ. ಬ್ಯಾಲೆನ್ಸ್ ಆಗುತ್ತಪ್ಪ. ಅಂದರೆ ಅದೇನು ತೀರಾ 365 ಡೇಸ್ ಯಾವ ಆ್ಯಕ್ಟರ್ ಬ್ಯುಸಿ ಇರಲ್ಲ ಅಂತ ನನ್ನ ನಂಬಿಕೆ. ರೈಟ್. ಬ್ಯುಸಿ ಇದ್ದಾನೆ ಅಂದರೆ ಗೊತ್ತಿಲ್ಲ, ಆನ್ ಕ್ಯಾಮ್ರಾದಲ್ಲಿ ಹೇಳಬೇಕು ಇಲ್ಲೋ ಗೊತ್ತಿಲ್ಲ. ಒಂದೋ ಸುಳ್ಳು ಹೇಳ್ತಾ ಇದ್ದಾರೆ, ಇಲ್ಲ ಅವರು ಸೀರಿಯಲ್ ಮಾಡ್ತಾ ಇದ್ದಾರೆ. ಎರಡೇ. ಈಗ ನೀವು ಆಸಕ್ತಿಗಳಂತ ಹೇಳಿದ್ರಲ್ಲ, ಸೊ ಆನ್ ಅ ಡೇ ವೆನ್ ಯು ನಾಟ್ ಶೂಟಿಂಗ್, ನಿಮಗೆ ಓಕೆ ಸಿನಿಮಾಯಿಂದ ಇವತ್ತು ಅಷ್ಟು ಸಿನಿಮಾ ಬಗ್ಗೆ ಯೋಚನೆ ಮಾಡೋದು ಬೇಡ, ಬೇರೆ ಏನಾದ್ರು ಮಾಡೋಣ ಅನಿಸುತ್ತೆ. ಸೊ ವಾಟ್ ಡು ಯು ಡೂ, ಲೈಕ್ ಜಸ್ಟ್ ಟು ಸ್ಪೆಂಡ್ ಟೈಮ್? ನಾರ್ಮಲ್ ಅಂದರೆ ವಾಕ್ ಹೋಗ್ತೀನಿ, ಓದ್ತೀನಿ. ನಾನು ಸ್ವಲ್ಪ ಓದುವ ರೂಢಿ ಜಾಸ್ತಿ ಇದೆ ಮುಂಚೆಯಿಂದನೂ. ಓದುವ ಹವ್ಯಾಸ ಇದೆ. ಅದು ನೀನಾಜಮ್ಮಿನ. ಆಮೇಲೆ ನಮ್ಮ ತಂದೆನೂ ಸ್ವಲ್ಪ ಓದೋ ಕಲ್ಚರ್ ಬೆಳೆಸಿದ್ರು. ನನ್ನ ಮಗನ ಜೊತೆಗೆ ಆಟ ಆಡ್ತೀನಿ, ಗೆಳೆಯರ ಜೊತೆಗೆ ಹರಟೆ ಹೊಡಿತೀನಿ. ಸಿನಿಮಾ ಬಿಟ್ಟು ಬೇರೆ ಎಲ್ಲ ಮಾಡ್ತೀರಾ? ಕರೆಂಟ್ಲಿ ವಾಟ್ ಆರ್ ಯು ರೀಡಿಂಗ್ ಒಂದು ಹೇಳ್ಬೋದಾ ಸಜೆಷನ್? ಈಗ ಯುದ್ಧ ಮತ್ತು ಶಾಂತಿ ಓದ್ತಾ ಇದ್ದೀನಿ. ಓಕೆ. ಅದನ್ನು ಓದ್ತಾ. ರೈಟ್. ಟಾಲ್ಸ್ಟಾಯ್. ನೈಸ್. ವಾರ್ ಆ್ಯಂಡ್ ಪೀಸ್. ಅದು ನನಗೆ ಇಂಗ್ಲೀಷಲ್ಲಿ ಓದೋಕ್ಕಾಗಲ್ಲ. ಓಕೆ. ಯಾಕೆಂದರೆ ಇಂಗ್ಲೀಷಲ್ಲಿ ಓದ್ತಾ ಇದ್ದರೆ ಪಕ್ಕದಲ್ಲಿ ಡಿಕ್ಷನರಿ ಇಟ್ಕೊಂಡು ಓದಬೇಕಾಗುತ್ತೆ. ಕನ್ನಡದಲ್ಲಿ OL ನಾಗಭೂಷಣ ಅವ್ರದ್ದು ಟ್ರಾನ್ಸ್ಲೇಷನ್. ಓಕೆ. ಸ್ವಲ್ಪ ದಪ್ಪ ಪುಸ್ತಕ. ಹೌದಾ? ಓದ್ತಾ ಇದ್ದೀನಿ. ಸೂಪರ್. ಈಗ ಒಂದು ಟರ್ನಿಂಗ್ ಪಾಯಿಂಟ್ ಬಗ್ಗೆ ಮಾತಾಡ್ಬೋದಾ? ಲೈಕ್ ಆಬ್ವಿಯಸ್ಲಿ ಒಂದು ಫೇಸ್ ಅಂತಿರುತ್ತೆ, ಥಿಯೇಟರ್ ಟು ಟೆಲಿವಿಷನ್ ಟು ಸಿನಿಮಾ ಟೈಪ್. ಅದೊಂದು ಗ್ರ್ಯಾಜುವಲ್ ಟ್ರಾನ್ಸಿಷನ್ ಅಲ್ವಾ? ಸೊ ನಿಮಗೆ ಈ ಸಿನಿಮಾ ಟರ್ನಿಂಗ್ ಪಾಯಿಂಟ್ ಹೆಂಗಾಯಿತು? ಲೈಕ್ ಹೌ ಡಿಡ್ ಯು ಜಂಪ್ ಇನ್ ಟು ಮೂವೀಸ್? ಅಲ್ಲ, ಟರ್ನಿಂಗ್ ಪಾಯಿಂಟ್ ಅನ್ನೋದಕ್ಕಿಂತ ಸರ್, ಅಂದರೆ ಈಗ ಒಂದು ಕೆಲಸ ಮಾಡ್ತಾ ನೀವು ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ಬರ್ತೀರ. ನೀವು ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಬೋರ್ ಆಗೋಕ್ಕೆ ಶುರು ಆಗುತ್ತೆ. ರೈಟ್. ಫೇರ್. ಬೋರ್ ಆಗೋಕ್ಕೆ ಶುರು ಆದಾಗ ನೀವು ಇನ್ನೊಂದು ಆಸಕ್ತಿಗೆ ತೆರಳ್ತಾರೆ. ಅಂದರೆ ಈ ನಮ್ಮ BV ಕಾರಂತರದ್ದು ಒಂದು ಫೇಮಸ್ ಮಾತಿದೆ. ಏನು ಅಂದರೆ, ರಿಲ್ಯಾಕ್ಸ್ ಆಗೋದು ಅಂದರೆ ಕೂತ್ಕೊಂಡು ಆರಾಮಾಗಿರೋದಲ್ಲ, ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹೋಗೋದೇ ರಿಲ್ಯಾಕ್ಸೇಷನ್ ಅಂತ ಹೇಳ್ತಿದ್ರಂತವ್ರು. ರೈಟ್. ಸೊ ಈಗ ನಾಟಕ ಮಾಡ್ತಾ ಥಿಯೇಟ್ರ್ ಮಾಡಿದ್ವಿ. 2011 ಥಿಯೇಟ್ರ್ ಮಾಡ್ತಿದ್ದೆ. ಆಮೇಲೆ ಇದು ಬಿಟ್ಟು ಏನೋ ಬೇರೆ ಮಾಡಬೇಕಲ್ಲ ಅನ್ಸೋಕ್ಕೆ ಶುರು ಆಯಿತು. ಕರೆಕ್ಟ್. ಆಮೇಲೆ ಸೀರಿಯಲ್ ಮಾಡೋಕ್ಕೆ ಶುರು ಮಾಡಿದೆ. ಹೌದು. ಸೀರಿಯಲ್ ಬಿಟ್ಟು ಇನ್ನು ಇದು ಏನೋ ಇದು ಬೋರ್ ಆಗ್ತಾ ಇದೆಯಲ್ಲ ನನಗೆ. ಹೌದು.
ಹಾಗಂತ ಅದು ಇದು ಹೆಚ್ಚು ಇದು ಕಡಿಮೆ ಅನ್ನುವ ಪರ್ಸ್ಪೆಕ್ಟಿವ್ ಅಲ್ಲ. ಅಂದರೆ ಒಂದು ಲೆವೆಲ್ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಆ ಕ್ರಾಫ್ಟ್ ಬಗ್ಗೆ ಈ ಆರ್ಟ್ ಫಾರ್ಮ್ ಬಗ್ಗೆ ನಿಮಗೆ ಆಸಕ್ತಿ ಜಾಸ್ತಿ ಆದಂಗೆಲ್ಲ ನಿಮಗೆ ಬೇರೆ 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 ಕಡೆ ತಿರ್ಕೋಣ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಆಮೇಲೆ ನೀವು ನೋಡ್ತೀರಲ್ಲ, ಈಗ ನನಗೆ ಫಾರ್ ಎಕ್ಸಾಂಪಲ್ ನೀವೀಗ ಟರ್ನಿಂಗ್ ಪಾಯಿಂಟ್ ಅಂದರೆ ಈಗ ನನಗೆ ಈಗ ಲೂಸಿಯಾ ಉಳಿದವರು ಕಂಡಂತೆ ನೋಡಿದಾಗ ಇದು ಯಾವ ಗುರು ಭಾರಿ ಇದೆಯಲ್ಲ, ಇದು ಮಜಾ ಇದೆ, ಅದೊಂದು ನ್ಯೂ ಜನರೇಷನ್ ಫೇಸ್ ಅಂದರೆ ಇದನ್ನು ನಾನು ಈ ಥರದ್ದು ಇದರಲ್ಲಿ ಭಾಗಿಯಾಗಬೇಕಲ್ಲ, ಈ ಪ್ರಾಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಲ್ಲ ಅನ್ಸಕ್ಕೆ ಶುರು ಆಗುತ್ತೆ. ನೀವು ಇನ್ಸ್ಪೈರ್ ಆಗ್ತೀರಲ್ಲ. ರೈಟ್. ಸೊ ಇನ್ಸ್ಪೈರ್ ಪದೇ ಪದೇ ಇನ್ಸ್ಪೈರ್ ಆದಾಗ ನಿಮಗೆ ನಿಮ್ಮ ಜರ್ನಿಗಳು ಬೇರೆ ಆಗ್ತಾ ಹೋಗುತ್ತೆ. ಸೊ ನಾನು ಆ್ಯಕ್ಚುಲಿ ಈ ಇಂಟರ್ವ್ಯೂಗೆ ಪ್ರಿಪೇರ್ ಆಗಬೇಕಾದ್ರೆ ತಿರ್ಗಾ ನಿಮ್ಮ ಸಿನಿಮಾಗಳು, ನಿಮ್ಮ ಸೀನ್ಸ್ ಎಲ್ಲ ನೋಡ್ತಾ ಇದ್ದೆ. ಸೊ ಕೆಲವೊಂದು ಕ್ಯಾರೆಕ್ಟರ್ಸ್ ತಂದಿದ್ದೀನಿ. ಈಗ ಗರುಡ ಗಮನದಲ್ಲಿ ನೀವು ಯು ಪ್ಲೇ ಅ ಟಿಮಿಡ್ ಕಾಪ್, ಅಂದರೆ ನಿಮಗೆ ಭಯ ಇದೆ. ಯೂಶ್ವಲಿ ನಾವು ಪೊಲೀಸ್ ಆಫೀಸರ್ಸ್ ಅಂದರೆ ಅವರು ಬೇರೆಯವ್ರಿಗೆ ಆ ಭಯ ತರಬೇಕಲ್ವಾ, ಲೈಕ್. ಸೊ ಇದರಲ್ಲಿ ಏನಾಗುತ್ತೆ, ನೀವು ಎರಡು ಕಡೆ ಯು ಬ್ರೇಕ್ ಡೌನ್, ನೀವು ಅಳ್ತೀರಾ. ಒಂದು ರಾಜಕಾರಣಿ ಒಬ್ರು ನಿಮಗೆ ಹೊಡೆದಾಗ ನೀವು ಮನೆಗೆ ಹೋಗ್ಬಿಟ್ಟು ಅಳ್ತೀರಾ. ಇನ್ನೊಂದು ನಿಮ್ಮಲ್ಲೇ ಒಬ್ಬ ಯಾರೋ ನಿಮಗೆ ಸ್ಪೈ ಮಾಡ್ತಾ ಇದೆ ಅಂತ ಗೊತ್ತಾಗಿ ಅವ್ನಿಗೆ ಹೊಡೆದ್ಬಿಟ್ಟು ತಿರ್ಗಾ ಹೆಲ್ಪ್ಲೆಸ್ನೆಸ್ಸಲ್ಲಿ ಅಳ್ತೀರಾ ಅಲ್ವಾ. ಸೊ ವಾಟ್ ಈಸ್ ಇಟ್, ಹೌ ಇಸ್ ಇಟ್ ಟು ಕ್ರೈ ಆನ್ ಸ್ಕ್ರೀನ್ ಅಂತ, ಲೈಕ್ ಅದು ಆ ಪ್ರಾಸೆಸ್ ಏನು, ಹೆಂಗೆ ಬರುತ್ತೆ ಅದು? ಅದಕ್ಕೆ ಕಷ್ಟ. ಅಂದರೆ ಈಗ ಅದು ಈಗ ಅಳೋದಿದೆಯಲ್ಲ, ಅಳೋದೇ ಅಂದರೆ ಅದು ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ರೈಟಿಂಗ್ ಆಫ್ ದ ಫಿಲ್ಮ್ ಅಲ್ಲ. ಅಂದರೆ ನಿಮಗೆ ಈಗ ರಾಜು ನನಗೆ ಗರುಡ ಗಮನದ ಬಗ್ಗೆ ಈಗ ನೀವು ಸೀನ್ಗಳು ಹೇಳ್ತಿದ್ರಲ್ಲ, ಅದು ಯಾವಾಗಲೂ ಅವನ ಮೇಲೆ, ಅಂದರೆ ಈಗ ನಾನು ಸ್ಪೈ ಮಾಡ್ತಾ ಇರ್ತಾನೆ, ಅವನ ಮೇಲೆ ಅಟ್ಯಾಕ್ ಮಾಡಿದಾಗ ಅದು ಒಂದು ಕ್ಷಣಕ್ಕೂ ಅದು ಪೊಲೀಸ್ ಅಂತ ಅನಿಸ್ಬಾರ್ದು. ಅವ್ರದ್ದು ಒಂದೇ ಇದ್ದದ್ದು, ಅದು ಪೊಲೀಸ್ ಅಂತ ಅನಿಸ್ಬಾರ್ದು. ಅಂದರೆ ಒಂದು ಕಾಮನ್ ಮ್ಯಾನ್. ಅಂದರೆ ಒಬ್ಬ ತಂದೆ, ನಾವು ಮರೆಯೋದೇನು ಅಂದರೆ ಪೊಲೀಸ್ ಅನ್ನೋನಿಗೆ ಫ್ಯಾಮಿಲಿ ಇದೆ, ಅವನಿಗೆ ಮಕ್ಕಳಿದ್ದಾರೆ, ಅವನಿಗೆ ಹೆಂಡತಿ ಇದೆ ಅನ್ನೋದು ಮರ್ತು ಬಿಡ್ತೀವಿ. ಆ ಆ್ಯಂಗಲ್, ಆ ವಲ್ನರಬಲ್ ಗುಣ ಇದೆಯಲ್ಲ, ಅದು ರಾಜ್ ಅವರಿಗೆ ಬೇಕಿತ್ತು. ಅದು ಎಷ್ಟು ಅಳಬೇಕು ಎಷ್ಟು ನಗಬೇಕು ಅನ್ನೋದು ನಾನು ನಿರ್ಧಾರ ಮಾಡೋದಲ್ಲ ಅನ್ಸುತ್ತೆ. ಬಹುಶಃ ಅದು ಅದ್ರ ರೈಟಿಂಗು, ಅದು ಒಟ್ಟು ಡಿಸೈನ್ ಮಾಡಿರ್ತಾರಲ್ಲ. ಮತ್ತು ನೀವು ಒಂದು ಪ್ರಾಸೆಸ್ಸಲ್ಲಿ ಭಾಗಿಯಾಗ್ತಾ ಈ ಪಿಕ್ಚರಿನ ಟೋನ್ ಹಿಂಗಿದೆ ಅಂತ ನಿಮಗೆ ಗೊತ್ತಿರಲಾರ್ದಂಗೆ ಬಂದ್ಬಿಡುತ್ತೆ, ನಿಮಗೆ ಅನಿಸುತ್ತೆ. ಅದು ಒನ್ಸ್ ಅಗೇನ್ ಅಂದರೆ ಇದು ಇಷ್ಟಳಬೇಕಾ ಅಷ್ಟಳಬೇಕಾ ಅನ್ನೋದು ಡಿಸೈಡ್ ಮಾಡೋದು ಅದು ನಿರ್ದೇಶಕರೇ ಅಂತ ಅನಿಸುತ್ತೆ ನನಗೆ. ಅದು ಬಟ್ ನನಗೆ ಸ್ವಲ್ಪ ಈ ಅಳುವ ಇದನ್ನೇ ಭಾರಿ ಕಷ್ಟ. ಯಾಕೆಂದರೆ ನಾನು ಈ ಪುಟ್ಟಗೌರಿ ಮದುವೆ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ. ಅದರಲ್ಲಿ ಎಷ್ಟು ಹತ್ತು ಬಿಟ್ಟಿದ್ದೀನಿ ಅಂದರೆ ನಾನು ಇನ್ನೊಂದು 15 ವರ್ಷ ನಾನು ಅಳಬಾರ್ದು, ಅಷ್ಟು ಹತ್ತು ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಈಗ ಅಳಬೇಕು ಅಂದರೆ ಅಯ್ಯೋ ಅಳಬೇಕಾ ಅಂತ ಅನಿಸ್ತಾ ಇರುತ್ತೆ. ರೈಟ್. ಸೊ ಈಗ ಅದು ಸಿನಿಮಾ ಟೋನ್ ಬಗ್ಗೆ ಹೇಳಿದ್ರಲ್ಲ, ಲೈಕ್ ನಿಮ್ಮ ಪರ್ಫಾರ್ಮೆನ್ಸ್ ಬಂದು ಒಂದು ಇಂಟೆನ್ಸಿಟಿ ಇದೆ, ಬಟ್ ಅದು ಯಾವ ರೀತಿ ಅಂದರೆ ಒಂದು ಸೀರಿಯಸ್ ಇಂಟೆನ್ಸಿಟಿ ಅಲ್ಲ, ಇಮೋಷ್ನಲ್ ಇಂಟೆನ್ಸಿಟಿ. ಲೈಕ್ ತೀರಾ ಒಂಥರ ನಿಮ್ಮನ್ನು ನೋಡಿದ್ರೆ ನಮಗೆ ಆ ಒಂದು ಸಿಂಪತಿ ಬರುತ್ತೆ ನಮಗೆ. ಅದು ಹೆಂಗೆ ಕ್ಯಾರಿ ಮಾಡ್ತೀರಾ, ಲೈಕ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರಲಿ ಅಥವಾ ಬಿಕಾಸ್ ತುಂಬ ಕಡೆ ನೀವೇನು ಮಾತಾಡಲ್ಲ ಆ ಸಿನಿಮಾದಲ್ಲಿ ಅಲ್ವಾ, ಲೈಕ್ ಯುವರ್ ಜನರಲಿ ಜೀಪಲ್ಲಿ ಇರ್ತೀರಾ ಅಥವಾ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ಕ್ಯಾಚಿಂಗ್ ದೋಸ್ ಟು ಪೀಪಲ್. ಸೊ ಅದು ಹೆಂಗೆ, ಹೌ ಡು ಯು ಬ್ರಿಂಗ್ ದಟ್ ಆನ್ ಯುವರ್ ಸೆಲ್ಫ್? ನನಗೂ ಗೊತ್ತಿಲ್ಲ. ಅಂದರೆ ಒಂದಷ್ಟು ಅಂದರೆ ಈ ಥರದ್ದು ಮಾತಾಡೋದಕ್ಕೆ ಐ ಆಮ್ ಲಿಟ್ಲ್ ಹೆಸಿಟೆಂಟ್. ಅಂದರೆ ಅದು ಹೆಂಗೆ ಹೇಳಬೇಕು ಅಂತ ಗೊತ್ತಾಗಲ್ಲ ನನಗೆ. ಕಾರಣ ಏನು ಅಂದರೆ ಅದು ಒಂದೊಂದು ಸರ್ತಿ ನಿಮಗೆ ಸಬ್ಕಾನ್ಷಿಯಸ್ಲಿ ನಿಮಗೆ ನಿಮ್ಮ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ, ಅದು ಸ್ಕ್ರೀನ್ ಮೇಲೆ ಬರುತ್ತೆ. ಮತ್ತು ನೀವು ಎದುರುಗಡೆ ಇರುವ ಎಷ್ಟು ಡಿಪೆಂಡೆಂಟ್ ಆಗಿರ್ತೀರ ಅಂದರೆ ಎದುರುಗಡೆ ಇರೋ ಆ್ಯಕ್ಟ್ರ್ ಮೇಲೆ, ಆ ಆ್ಯಕ್ಟ್ರಿಂದಾಗಿ ನಿಮ್ಮಲ್ಲೇನೋ ಒಂದು ಚೈತನ್ಯ ಹುಟ್ಟುಕೊಳ್ಳುತ್ತೆ. ಆಮೇಲೆ ನಿರ್ದೇಶಕರು ಕೂಡ ಆ ಸಿನಿಮಾಗೊಂದು ಉದ್ದೇಶ ಇರುತ್ತೆ, ಆ ಸೀನಿಗೆ ಒಂದು ಉದ್ದೇಶ ಇರುತ್ತೆ. ಆ ಸೀನಿನ ಉದ್ದೇಶ ನೀವು ಅರ್ಥ ಮಾಡ್ಕೊಂಡು ಅವ್ರನ್ನ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ, ರಾಜ್ ನನಗೆ ತುಂಬ ದೂರದಲ್ಲೂ ಹೇಳ್ತಿರ್ಲಿಲ್ಲ, ನಾನು ಹತ್ರಕ್ಕೆ ಬಂದು ನೋಡಿ ಇದು ಹಿಂಗಿದೆ ಕರೆಕ್ಟ್, ಈ ಉದ್ದೇಶ ಇದಕ್ಕೆ, ಇದನ್ನ ನೀವು ಪಾಸ್ ಮಾಡಿದ್ರೆ ಸಾಕು ಅನ್ಸುತ್ತೆ ಅಂತ ಹೇಳ್ತಾ ಇದ್ದು. ಹಂಗಾಗಿ ನನ್ನ ಕೆಲಸ ಭಾರಿ ಸುಲಭ, ಅವರನ್ನು ಕೇಳಿಸ್ಕೊಳ್ಳೋದಷ್ಟೇ ನನ್ನ ಇದು. ನೀವು ರಾಜ್ ಅಂತ ಹೇಳ್ದಂಗೆ ಜ್ಞಾಪಕ ಬಂತು, ಒಂದು ಫೋಟೋ ಹಾಕಿದ್ರು, ಲೈಕ್ ಅವರು ಐ ಥಿಂಕ್ ಆ ಜೀಪ್ ಸೀನೇ ಅನ್ಸುತ್ತೆ ನೀವು ಹೊಡಿತೀರಲ್ವಾ, ಲೈಕ್ ಬಿಹೈಂಡ್ ದ ಸೀನ್ ಸ್ಟಿಲ್ಸ್ ಹಾಕಿ ವಿತ್ ಒನ್ ಆಫ್ ಮೈ ಫೇವ್ರೇಟ್ ಆ್ಯಕ್ಟರ್ಸ್ ಅಂತ ಹಾಕಿದ್ರು. ಬಟ್ ಹೌ ಡು ಯು ಸಿ ಹಿಮ್ ಆ್ಯಸ್ ಅ ಕ್ರಾಫ್ಟ್ಸ್ಮನ್, ಅಂದರೆ ಆ್ಯಸ್ ಅ ಡೈರೆಕ್ಟರ್ ಯಾವ ರೀತಿ? ಅಲ್ಲ, ನಾನು ಸುಮಾರು ಕಡೆ ಹೇಳಿದ್ದೀನಿ. ಅಂದರೆ ಈಗ
ಈಗ ಪ್ರತಿಯೊಬ್ಬರಿಗೂ ಯಾರ್ಯಾರೋ ಒಬ್ಬೊಬ್ಬರು ಡೈರೆಕ್ಟರ್ ಸಿಗ್ತಾರೆ. ಈಗ ಕರೆಕ್ಟ್. ಒಬ್ಬರಿಗೆ ಅನುರಾಗ್ ಕಶ್ಯಪ್ ಸಿಗ್ತಾರೆ, ಒಬ್ಬರು ಬೇಟ್ರಿ ಮಾರನ್ ಸಿಗ್ತಾರೆ. ಆ ಥರ ನನಗೆ ರಾಜ್ ಸಿಕ್ಕಿದ್ದಾರೆ. ಬ್ರಿಲಿಯಂಟ್ ರೈಟರು, ಬ್ರಿಲಿಯಂಟ್ ಆ್ಯಕ್ಟರು, ಕರೆಕ್ಟ್, ಅದ್ಭುತ ಮನುಷ್ಯ. ನೀವು ತುಂಬ ಅಂದರೆ ಅವ್ರನ್ನ ಇಂಪ್ರೆಸ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ರೈಟ್. ಈಗ ಈ ಸೀನ್ ಮಾಡಿ ಅಥವಾ ಈಗ ನಾನು ಇಷ್ಟೊತ್ತು ಇವರನ್ನು ಇಂಪ್ರೆಸ್ ಮಾಡಿದ್ರೆ ಇವ್ರು ಖುಷಿ ಆಗ್ತಾರೆ ಅನ್ನುವ ಇದು ಇರೋದಿಲ್ಲ. ಅವರಿಗೆ ನಮಗೊಂದು ಜವಾಬ್ದಾರಿ ಕೊಡ್ತಾರೆ, ಆ ಜವಾಬ್ದಾರಿಯನ್ನು ಹ್ಯಾಂಡಲ್ ಮಾಡೋದಷ್ಟೇ ನನ್ನ ಇದು ಆಗಿರುತ್ತೆ. ರೈಟ್. ಹಾಗಾಗಿ ರಾಜ್ಯದ ಕೆಲಸ ಮಾಡೋದು ಯಾಕೆ ಆರಾಮಾಗುತ್ತೆ ಅಂದರೆ ನಿಮಗೆ ಅವ್ರನ್ನ ಕೇಳಿಸ್ಕೊಂಡ್ರೆ ಸಾಕು. ಅವರು ಒಂದಷ್ಟು ಇನ್ಪುಟ್ಸ್ ಕೊಡ್ತಾರೆ, ಅವ್ರನ್ನ ಕೇಳಿಸ್ಕೊಂಡ್ರೆ ನಿಮಗೆ ಅದು ಕೆಲಸ ಈಸಿ ಆಗುತ್ತೆ ಅಂತ. ಇನ್ನು ನೀವು ಅವರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರಂತೂ ನಿಮಗೆ ಕರೆಕ್ಟ್. ಟೋಬಿಲ್ ತುಂಬ ಅಂದರೆ ಹೌದು ಹೌದು ತುಂಬ ಅಂದರೆ ಇಬ್ರು ಒಟ್ಟಿಗೆ ತುಂಬಾ ಸೀನ್ಸ್ ಇದೆ. ಬಿಕಾಸ್ ಇದರಲ್ಲಿ ಇರಲಿಲ್ಲ ಗರುಡ ಗಮನದಲ್ಲಿ ನಾನು ಅವರು ಒಟ್ಟಿಗೆ ಆ್ಯಕ್ಟ್ ಮಾಡಿ ಆಮೇಲೆ ನಮ್ಗೆ ಗೊತ್ತೇ ಆಗಿರಲಿಲ್ಲ. ಹೌದು ಹೌದು. ನಾವು ಫಸ್ಟ್ ಸೀನ್ ಮಾಡ್ತಾ ಇರುವಾಗ ಗುರು ಫಸ್ಟ್ ಸಲ ಅಲ್ವಾ ನಾವು ಆ್ಯಕ್ಟ್ ಮಾಡ್ತಾ, ಅದು ನಮ್ಗೆ ಅನಿಸ್ತಾ ಇದ್ದದ್ದು ನಾವು ತುಂಬ ಒಟ್ಟಿಗೆ ಇದ್ದೀರಾ, ತುಂಬ ಪಿಕ್ಚರ್ ಮಾಡ್ಬಿಟ್ಟಿದ್ದೀವಿ ಅಂತ ಅನಿಸ್ತಾ. ಸೊ ಆ ಥರದ್ದೊಂದು ಕಂಫರ್ಟ್ ಝೋನ್ ಇರುತ್ತೆ. ಅದೇ ಹೇಳಿದ್ನಲ್ಲ, ನಿಮ್ಗೆ ಎಲ್ಲಿ ಇಂಪ್ರೆಸ್ ಮಾಡಬೇಕು ಅನ್ನುವ ಧಾವಂತ ಇರಲ್ವೋ ಇರಲ್ಲ, ಅಲ್ಲಿ ಯು ಕ್ಯಾನ್ ಫ್ರೀಲಿ. ಅಲ್ಲೇನೋ ಹ್ಯಾಪನ್ ಆಗುತ್ತೆ. ನೀವು ತಪ್ಪು ಮಾಡ್ತೀರಲ್ಲ, ರೈಟ್ ರೈಟ್. ತಪ್ಪು ಮಾಡೋದು ದೊಡ್ಡ ತಪ್ಪೇನಲ್ಲ, ಮಹಾನ್ ಅಪರಾಧ ಅಲ್ಲ ಅನ್ನುವ ಒಂದು ಇದು ಬಂದ್ಬಿಟ್ರೆ ಕರೆಕ್ಟ್. ಯು ನಥಿಂಗ್ ಟು ಲೂಸ್. ಏನು ನೀನು ಯಾರು ಬೈಯಲ್ಲ, ಯಾರು ಇದನ್ನ ಮಾಡಲ್ಲ ಅನ್ನುವ ಒಂದು ಇದು ಬಂದ್ಬಿಟ್ರೆ ನಿಮಗೆ ಕರೆಕ್ಟ್ ಆರಾಮಾಗಿ ಮಾಡ್ಬೋದು. ಅವನೇ ಶ್ರೀಮನ್ನಾರಾಯಣದಲ್ಲಿ ನಂಗೆ ಆ್ಯಕ್ಚುಲಿ ಮರ್ತೇ ಹೋಗ್ಬಿಟ್ಟಿದ್ದು ನೀವು ಇದ್ದೀರಾ ಅಂತ. ಆಮೇಲೆ ಸಡನ್ನಾಗೆ ಇಲ್ಲ ಬ್ಯಾಂಡ್ ಮಾಸ್ಟರ್ ಕ್ಯಾರೆಕ್ಟರ್ ಇವರೇ ಮಾಡಿದ್ದು ಅಂತ. ಅದರಲ್ಲಿ ನಿಮಗೆ ಡೈಲಾಗ್ಸ್ ಇಲ್ಲವೇ ಇಲ್ಲ ಅಲ್ಲ, ತುಂಬ ಕಮ್ಮಿ ಇದೆ ಅದರಲ್ಲಿ. ಬಟ್ ರಕ್ಷಿತ್ ನಿಮಗೆ ಬ್ರೀಫ್ ಏನು ಕೊಟ್ಟಿದ್ರು, ನೀವು ಆ ಕ್ಯಾರೆಕ್ಟರ್ನ ಹೆಂಗೆ ಅರ್ಥ ಮಾಡ್ಕೊಂಡ್ರಿ? ಬಿಕಾಸ್ ನೀವು ಒಂಥರ ನಿಮ್ಮ ಮುಖದ ಮೇಲೆ ಹೆಂಗೆ ಎಕ್ಸ್ಪ್ರೆಷನ್ಸ್ ಇದೆ ಅಂದರೆ, ನೀವೇನೋ ಒಂದು ಕಡೆ ತುಂಬ ಸಫರಿಂಗ್ ಅನುಭವಿಸಿರೋ ಥರ ಇದೆ, ಇನ್ನೊಂದು ಕಡೆ ಯು ಆರ್ ಆಲ್ಸೋ ಕ್ಯಾರಿಯಿಂಗ್ ಅ ಸೀಕ್ರೆಟ್ ಥರ. ಅದು ನನಗೂ ಗೊತ್ತಿರಲಿಲ್ಲ. ಅಂದರೆ ನನಗೆ ಫೋನ್ ಬಂದಾಗ ನಾನು ಒಂದು ಆಡಿಷನ್ ಮಾಡಿದ್ದೆ ಇದಕ್ಕೆ, ಈ ರೋಲ್ ಶ್ರೀಮನ್ನಾರಾಯಣಿಗೆ. ಓಕೆ. ಆವಾಗ ಅವ್ರು ಮತ್ತೆ ಫೋನ್ ಮಾಡಿದಾಗ 25 ದಿವಸ ನೀವು ಶೂಟಿಂಗ್ ಬರಬೇಕಾಗತ್ತೆ, ಬಟ್ ಮಾತಿಲ್ಲ ಅಂದರು. ನನಗೆ ಸ್ವಲ್ಪ ಗಾಬರಿ ಆಯಿತು. ಇದೇನಿದು ಮಾತಿರ್ಲಾರ್ದೆ ಹೋಗಿ ನಿಲ್ಲಿಸ್ಬಿಟ್ರೆ ಹೆಂಗೆ ಅಂತ. ಆಮೇಲೆ ನಾನು ಇನ್ನೂ ಸೀರಿಯಲ್ ಮಾಡ್ತಿದ್ದೆ ಅವಾಗ. ರೈಟ್. ನಾನು ಸೀರಿಯಲಲ್ಲಿ ಎಷ್ಟು ಮಾತಾಡ್ತಿದ್ದೆ ಅಂದರೆ, ಹೌದು, ಒಂದಷ್ಟು ವರ್ಷ ಈ ಸ್ಕ್ರೀನ್ನಲ್ಲಿ ಏನು ಮಾತಾಡಬಾರ್ದು ಅನ್ನೋಷ್ಟು ಮಾತಾಡ್ತಿದ್ದೆ. ರೈಟ್. ಸೊ ಹಂಗಾಗಿ ಇದೇನೋ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಅನಿಸ್ತಾ ಇತ್ತು. ಆಮೇಲೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ನಮ್ಮೂರಲ್ಲಿ ಒಬ್ಬನು ಮೋಹನ ಅಂತಿದ್ದ. ಅವನು ಒಂದು ಈ ಎಲ್ರಿಗೂ ಒಂದು ಚೈಲ್ಡ್ಹುಡ್ ಒಂದು ಟ್ರೋಮಾ ಇರುತ್ತೆ. ಹೌದು ಹೌದು. ಅದು ಇಂಪ್ಯಾಕ್ಟ್ ಹೆಂಗಿರುತ್ತೆ ಅಂದರೆ, ಅವನು ಯಾವ ಥರ ಬಿಹೇವ್ ಮಾಡೋನು ಅಂದರೆ ತುಂಬ ಸ್ಟಿಲ್ ಆಗಿರೋನು. ರೈಟ್. ಆದರೆ ಅವನಿಗೆ ಒಳಗಡೆ ಏನೋ ಬೈಕತ್ತಾ ಇರೋನು, ಯಾರಿಗೆ ಬೈತಾ ಇದ್ದಾನೆ, ಯಾರನ್ನ ಇದನ್ನ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಿರ್ಲಿಲ್ಲ. ರೈಟ್. ಸೊ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ನಮ್ಮ ಊರಿನ ಮೋಹನ ನೆನಪಾಗಿತ್ತು. ಸೊ ಹಿ ಈಸ್ ಲೈಕ್ ಅ ರೆಫರೆನ್ಸ್. ರೆಫರೆನ್ಸ್ ಪಾಯಿಂಟ್ ಅದು. ಹೌದು ಹೌದು. ಆಮೇಲೆ ಅದು ಅದೇ ಹೇಳಿದ್ನಲ್ಲ ನಿಮಗೆ, ನಿರ್ದೇಶಕರು ಅಲ್ಲೊಂದು ಏನೋ ಒಂದು ಹ್ಯಾಪನ್ ಆಗುತ್ತೆ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದನ್ನ ಹಿಂಗೆ ಅಪ್ರೋಚ್ ಮಾಡಬೇಕು ಅಂತ. ಸೊ ಹಂಗೆ ಹ್ಯಾಪನ್ ಆಗಿದೆ. ಹೌದು, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಹೌದು, ನಾನು ಐ ರಿಯಲಿ ಎಂಜಾಯ್ಡ್. ಅಂದರೆ ಕಾರಣ ಅದೇ ಹೇಳಿದ್ನಲ್ಲ ನಿಮಗೆ, ಎಕ್ಸಾಕ್ಟ್ಲಿ ನನಗೆ ಮಾತಾಡಿ ಸುಸ್ತಾಗಿತ್ತು. ಮಾತಿಲ್ಲದೆ ನೀವು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಇದೆಯಲ್ಲ. ಮತ್ತೆ ಅವ್ನು ಲಾಸ್ಟ್ ಅಲ್ಲ. ಹೌದು, ಇಡೀ ಆ ವರ್ಲ್ಡಲ್ಲಿ, ಅವನ ಶ್ರೀಮನ್ನಾರಾಯಣದ ವರ್ಲ್ಡಲ್ಲಿ ಅವನು ಕಂಪ್ಲೀಟ್ಲಿ ಎಲ್ಲರೂ ಇದನ್ನ ಪಡ್ಕೋಬೇಕು, ಅರೌಂಡ್ ಒಂದು ಮಿಸ್ಟ್ರಿ ಇದೆ. ಮಿಸ್ಟ್ರಿ ಇದ್ರೆ ಅವ್ನು ಮಿಸ್ಟ್ರಿ ಮ್ಯಾನ್ ಥರನೂ ಪೋರ್ಟ್ರೇ ಮಾಡಿಲ್ಲ. ತುಂಬಾ ಆರ್ಡಿನರಿ ಆಗಿದ್ದಾನೆ, ಅವನು ಲಾಸ್ಟ್ ಆಗಿದೆ ಅಷ್ಟೇ. ಹೌದು ಹೌದು. ಸೊ ಅದು ಒಂದು ಪಾಯಿಂಟು. ಕರೆಕ್ಟ್. ನಾನು ಈ ಗುಲಾಮ್ ಅಲ್ಲ, ಅದು ಯಾವುದು ಗುಲಾಲ್, ಅನುರಾಗ್ ಕಶ್ಯಪ್ ಅದರಲ್ಲಿ ಈ ಪಿಯೂಷ್ ಮಿಶ್ರಾ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಕರೆಕ್ಟ್. ಸ್ವಲ್ಪ ಸಿಮಿಲಾರಿಟೀಸ್ ಅಂತಂದ್ರೆ, ಅಂದರೆ ಅದು ನಾನು ಎಲ್ಲೂ ಹೇಳಿಲ್ಲ, ಇದನ್ನು ಫಸ್ಟ್ ಟೈಮ್. ಅಂದರೆ ನಮಗೆ ಇಲ್ಲ, ಅದು ವೆರಿ ಅಂಡರ್ರೇಟೆಡ್ ಮೂವಿ ಆ್ಯಕ್ಚುಲಿ. ಅಂದರೆ ಅದು ನಿಮ್ಗೆ ಗೊತ್ತಿಲ್ದಂಗೆ ನೀವು ನೋಡಿರೋದು, ಆಗಲೇ ಹೇಳ್ತಿದ್ನಲ್ಲ ನಾನು, ಸಬ್ಕಾನ್ಷಿಯಸ್ಲಿ ನಿಮ್ಗೆ ಅದು ಕರೆಕ್ಟ್, ಇದು ಹಿಂಗೆ ಅರ್ಥ ಮಾಡ್ಕೋಬೇಕು ಇದನ್ನ, ಕರೆಕ್ಟ್, ಹಿಂಗೆ ಇದನ್ನ
ಹಿಂಗೆ ನೋಡ್ಬೇಕು ಇದನ್ನು ಅಂತ ಅದೇ ದಾರಿ ತೋರಿಸುತ್ತೆ. ರೈಟ್ ಸೂಪರ್. ಈಗ ನೀವು ಹೇಳಿದ್ರಿ ಯು ಆರ್ ಡಿಪೆಂಡೆಂಟ್ ಆನ್ ದಿ ಆಪೋಸಿಟ್ ಆ್ಯಕ್ಟರ್ ಆಲ್ಸೋ ಅಲ್ವಾ, ಲೈಕ್ ಅವ್ರು ಹೆಂಗೆ ಬೌನ್ಸ್ ಮಾಡ್ತಾರೆ ಅದ್ರ ಮೇಲೆ ನನ್ನ ಪರ್ಫಾರ್ಮೆನ್ಸ್. ಈಗ ರಕ್ಷಿತ್ ಅವ್ರ ಜೊತೆ ಯು ಆ್ಯಕ್ಟೆಡ್ ಇನ್ ಸೈಡ್ ಎ ಆ್ಯಂಡ್ ಸೈಡ್ ಬಿ ಬೋತ್, ಅದೇ ಒಂದು ಜರ್ನಿ ಥರ ಇದೆ ಅಲ್ವಾ, ಬಿಕಾಸ್ ಇನ್ಸೈಡ್ ಜೈಲು ಔಟ್ಸೈಡು ಎಲ್ಲ. ಸೊ ಆ್ಯಸ್ ಅನ್ ಆ್ಯಕ್ಟರ್ ನಿಮ್ಮ ಅಬ್ಸರ್ವೇಷನ್ಸ್ ಏನು ಅವ್ರ ಬಗ್ಗೆ? ಲೈಕ್ ಇಟ್ಸ್ ವೆರಿ ಗಿವಿಂಗ್ ಆ್ಯಕ್ಟರ್. ಅಂದರೆ ಅವರಿಗೆ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಅನಕ್ಡೌಟ್ ಹೇಳಬೇಕು ಅಂದರೆ, ರಕ್ಷಿತ್ ಸರ್ ನಾನು ಕಟ್ ಆದರೆ ಒಂದೇ ಒಂದು ಮಾತು ಆಡೋದಿಲ್ಲ. ಹೌದಾ? ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಷ್ಟೇ. ಓಕೆ. ಬಟ್ ನಿಮಗೇನೋ ಒಂದು ಕಂಫರ್ಟ್ ಝೋನ್ ಇದೆ ಕೆಲಸ ಮಾಡ್ತಾ. ಅದು ಬಹುಶಃ ನನಗೆ ಯಾಕೆ ಕಂಫರ್ಟ್ ಆಗುತ್ತೆ ಅಂದರೆ, ನನಗೆ ಉಳಿದವ್ರ ಕಂಡಂತೆ ನೋಡಿದಾಗ ಈ ರಿಚ್ಚಿ ನನಗೊಂದೇನೋ ಅಸೋಸಿಯೇಟ್ ಆಗ್ಬಿಟ್ರಿ. ಕರೆಕ್ಟ್. ಹೌದು ಹೌದು ಹೌದು. ಆ ಆ್ಯಕ್ಟರ್ ನನಗೆ ಗೊತ್ತಿದ್ದಾನೆ ಅಂತ ನನಗೆ ಒಂದು ಕಂಫರ್ಟ್ ಫೀಲ್ ಆಗ್ತಾ ಇರುತ್ತೆ. ಕರೆಕ್ಟು. ಸೊ ತುಂಬ ಮಜಾ ಮಾಡಿದ್ದೀವಿ. ಅಂದರೆ ಆನ್ ಸೀನ್. ಕರೆಕ್ಟ್. ಅಂದರೆ ಸೀನ್ ಒಳಗಡೆನೆ ಭಾಳ ಹೌದು ಎಂಜಾಯ್ ಮಾಡಿದ್ದೀವಿ. ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ನನಗೆ ಈಗಲೂ ಸೈಡ್ ಏನು ಅವರ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅದು ಒನ್ ಆಫ್ ದ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ತುಂಬ ಇಂಟರ್ನಲೈಸ್ ಮಾಡ್ಕೊಂಡು ಮಾಡಿರುವ ಪರ್ಫಾರ್ಮೆನ್ಸು. ನಾನು ಆ ಪರ್ಫಾರ್ಮೆನ್ಸ್ ಗ್ರೋ ಆಗ್ತಾ ಇದ್ದದ್ದು ನನ್ನ ಕಣ್ಣೆದುರಿಗೇ ನೋಡ್ತಾ ಇದ್ದಲ್ಲ. ಎಕ್ಸಾಕ್ಟ್ಲಿ. ಅದನ್ನು ನಾನು ಪೋಸ್ಟ್ ಮಾರ್ಟಮ್ ಥರ ಬಿಡಿಸಿ ಹೇಳೋಕ್ಕಾಗೋದಿಲ್ಲ. ಬಟ್ ಆ ಮ್ಯಾಜಿಕ್ಕು ಆಗ್ತಾ ಇದ್ದದ್ದು ನನಗೆ ಗೊತ್ತಾಗ್ತಾ ಇತ್ತು ನೋಡ್ತಾ ಇದ್ದೆ. ಆ ರಿಚಿ ಎಕ್ಸಾಂಪಲ್ ಚೆನ್ನಾಗಿತ್ತು, ಬಿಕಾಸ್ ಕೆಲವೊಂದು ಕ್ಯಾರೆಕ್ಟರ್ಸು ವಿ ಲೈಕ್ ಇಟ್ ಸೋ ಮಚ್ ದಟ್ ವಿ ಥಿಂಕ್ ದೇ ಆರ್ ಅವರ್ ಓನ್ ಅಲ್ವಾ. ಲೈಕ್ ಯಾವುದೇ ಐಕಾನಿಕ್ ಕ್ಯಾರೆಕ್ಟರ್ ತಗೊಳ್ಳಿ ಮತ್ತು ಮನುಗೂ ಎಷ್ಟು ವ್ಯತ್ಯಾಸ ಡಿಫ್ರೆನ್ಸ್ ಇದೆ. ಹೌದು. ರಿಚಿ ಸ್ವಲ್ಪ ಹೌದು ಒಂಥರ ಸ್ವಲ್ಪ ಎಕ್ಸ್ಟ್ರೋವರ್ಟ್. ಎಕ್ಸಾಕ್ಟ್ಲಿ. ನಮ್ಮೂರಲ್ಲಿ ಉಡಾಳು ಹುಡುಗರು ಇರ್ತಾರಲ್ಲ ಆ ಥರ. ಆದರೆ ಮನು ಪೂರ್ತಿ ಇಂಟರ್ನಲೈಸ್ಡ್ ಒಳಗಿರುವ ಕ್ಯಾರೆಕ್ಟರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಅದು ಎರಡೂ ವಿರುದ್ಧ ದಿಕ್ಕಲ್ಲಿದೆ ಅದು. ಹೌದು ಹೌದು. ಆ್ಯಂಡ್ ಜಸ್ಟ್ ಸ್ಟೇಯಿಂಗ್ ಆನ್ ಟು SSC, ನೀವು ಅದೊಂದು ಸೀನ್ ಹೇಳ್ತಿರಲ್ಲ, ವೆರಿ ಫೇಮಸ್ ಸೀನ್. ಅದೇ ನಮ್ಮ ಹೆಂಡತಿ ಬಂದಾಗ 6-7 ಸರಿ ತಪ್ಪಿಸ್ಕೊಂಡಿದ್ದಾಳೆ ಬೇರೆ, ಆ್ಯಂಡ್ ಒಂದು ಸರಿನೂ ತಿರುಗಿ ನೋಡಲ್ಲ ಅಂತ. ಅದು ತುಂಬ ಸಟಲ್ಲಾಗಿ ಹೇಳ್ತೀರಾ, ತುಂಬ ಬ್ಯೂಟಿಫುಲ್ಲಾಗಿ. ವಾಟ್ ಆರ್ ಯುವರ್ ಥಾಟ್ಸ್ ಆನ್ ಸಟಲ್ ಆ್ಯಕ್ಟಿಂಗ್? ಲೈಕ್ ಅದು ಬೇಕಾದ್ರೆ ಬಿಕಾಸ್ ಸಿನಿಮಾ ಮೇಲೆ ಇಟ್ ವರ್ಕ್ಸ್ ಸೋ ವೆಲ್. ಮಾತಾಡ್ತಿರ್ಬೇಕಾದ್ರೆ ಗ್ರ್ಯಾಜುವಲ್ ಆಗಿ ಹೇಳಿರ್ತೀರ ಅಲ್ವಾ, ಲೈಕ್ ಯು ನಾಟ್ ಪುಷಿಂಗ್ ಯುವರ್ ಸೆಲ್ಫ್ ಸೋ ಮಚ್. ವಾಟ್ ಆರ್ ಯುವರ್ ಥಾಟ್ಸ್ ಆನ್ ಈ ಸೆಟ್ಲಿಟಿ ಅಥವಾ ಸ್ವಲ್ಪ ಬೇರೆ ಥರದ ಅಪ್ರೋಚು ಅವೆಲ್ಲವೂ ಡಿಪೆಂಡೆಂಟ್ ಆಗೋದು ಅದರ ರೈಟಿಂಗಲ್ಲಿ. ಕರೆಕ್ಟ್. ನಿಮಗೆ ಒಂದು ಅದರ ಭಾಷೆ, ಅದರ ಸೀನಿನ ಉದ್ದೇಶ ಅದೇ ಡಿಸೈಡ್ ಮಾಡುತ್ತೆ ನೀವು ಈ ಸೀನ್ನ ಹೆಂಗೆ ಅಪ್ರೋಚ್ ಮಾಡಬೇಕು ಕರೆಕ್ಟ್ ಅನ್ನೋದು ಅಲ್ಲೇ ಇರುತ್ತೆ. ಅದು ನಾನು ಹೆಚ್ಚುಗಾರಿಕೆಯಲ್ಲಿ ನಾನು ಇದನ್ನು ಸೆಟಲ್ಡ್ ಆಗಿ ಮಾಡ್ತಾ ಇದ್ದೀನಿ ಅಂತ ಮಾಡುವ ಯಾವ ಪ್ರಮೇಯವೂ ಇಲ್ಲ. ಮತ್ತು ಅಲ್ಟಿಮೇಟ್ಲಿ ಹೇಮಂತ್ ನನಗಿನ್ನೂ ನೆನಪಿದೆ. ಆ ಸೀನ್ ಮಾಡಬೇಕಾದ್ರೆ ನನಗೇನೋ ಕೇಳಬೇಕು ಅಂತ ಅನಿಸ್ತು ಹೇಮಂತ್ ಅವರಿಗೆ. ಅವ್ರಿಗೂ ನನಗೇನೋ ಹೇಳಬೇಕು ಅಂತ ಅನಿಸ್ತು. ಅವರೇನೋ ಗೋಪಿ ಅಂತೇನೋ ಹೇಳಕ್ಕೆ ಬಂದರು, ಅಲ್ಲ ನಾನು ಅಂತೇನೋ ಹೇಳಕ್ಕೆ ಹೋದೆ. ನನ್ನನ್ನು ನೋಡಿದ್ರು ಅವರು. ಕರೆಕ್ಟ್, ನೀನು ಅನ್ಕೋತಾ ಇದೆಯಲ್ಲ ಅದೇ ಕರೆಕ್ಟ್, ರೆಡಿ ಟೇಕ್ ಅಂದರು. ಅವ್ರಿಗೆ ಗೊತ್ತಾಯ್ತು, ಹೇಳ್ದೇನೆ ಗೊತ್ತಾಯ್ತು. ಸೊ ಆ ಥರದ ಮ್ಯಾಜಿಕ್ ಏನೋ ಹ್ಯಾಪನ್ ಆಗ್ತಾ ಇರುತ್ತೆ ಸೆಟ್ಟಲ್ಲಿ ನಿಮಗೆ. ಬಟ್ ನನ್ಗೆ ಅದು ಮಾಡಿದಾಗ ಅದು ಏನು ತುಂಬ ಅಷ್ಟು ದೊಡ್ಡ ಇಂಪಾರ್ಟೆಂಟ್ ಸೀನ್ ಅಂತ ಅನ್ಸಿರಲೇ ಇಲ್ಲ. ಆಮೇಲೆ ಸಿನಿಮಾದಲ್ಲಿ ನೋಡಿದಾಗ ಎಲ್ಲರೂ ಅದೇ ಅಲ್ಲ ಸಿನಿಮಾದ ಮ್ಯಾಜಿಕ್. ಎಕ್ಸಾಕ್ಟ್ಲಿ. ನಿಮಗೆ ಯಾವುದು ಭಾರಿ ಇದು ತುಂಬ ಒಳ್ಳೆ ಸೀನ್ ಅನ್ಕೊಂಡಿರ್ತೀರಿ, ಅದು ಯಾವುದು ವರ್ಕೇ ಆಗಿರಲ್ಲ. ಹೌದು ಹೌದು. ಆ್ಯಂಡ್ ಒಂದು ಸಿಂಪಲ್ ಸೀನ್ ಸಡನ್ಲಿ ಒಂದೊಂದು ಸರ್ತಿ ಅದು ಬಿಕಾಸ್ ಆಫ್ ಅಂದರೆ ಅದು ಯಾಕೆ ಕಾರಣ ಅಂದರೆ ಅದಕ್ಕೆ ಮನುಗೆ ಒಂದು ಜರ್ನಿ ಆಗ್ಬಿಟ್ಟಿರ್ತಲ್ಲ. ಹೌದು ಹೌದು ಹೌದು. ಆ್ಯಂಡ್ ನಾವು ತುಂಬ ಸರಿ ಅವ್ರು ಜೈಲಿಗೆ ಬರೋದು ನೋಡ್ತಾನೆ ಇರ್ತೀವಿ. ಹೌದು, ಅದಕ್ಕೊಂದು ಮೀನಿಂಗ್ ಹೇಳ್ತಾ ಇರೋ ಥರ ಇದು. ಅದು ಹೆಂಗಿದೆ ಅಂದರೆ ಈಗ ಆ್ಯಸ್ ಅ ಆಡಿಯನ್ಸ್ ಆಗಿ ನನ್ನ ಕ್ಯಾರೆಕ್ಟ್ರು ಮನುಗೆ ಎಕ್ಸ್ಪ್ಲೈನ್ ಮಾಡ್ದಂಗಿದೆ. ಅಂದರೆ ನಿಮ್ಮ ಪ್ರೀತಿ ನೋಡಿದ್ರೆ ನನಗೆ ಹಿಂಗೆ ಅನ್ಸುತ್ತೆ, ಹೌದು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಂಗಿದೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಆಫ್ ವಿತ್ ಅ ಸ್ಮಾಲ್ ಜೋಕ್. ಅದು ಅವನು ಅದನ್ನು ಬೇರೆ ಥರ ಕರೆಕ್ಟ್. ಅಲ್ಲಿ ರಿಯಾಕ್ಷನ್ ಅವೆಲ್ಲವೂ ಬರೀ ಕರೆಕ್ಟ್ ಮಜಾ. ಹಾಗಾಗಿ ಅದು ಎನ್ಹಾನ್ಸ್ ಆಗುತ್ತೆ. ಹೌದು, ಇಟ್ ಬಿಲ್ಡ್ಸ್. ಹೌದು. ಆಮೇಲೆ ಅದು ಚರಣ್ ಅವ್ರ ಮ್ಯೂಸಿಕ್ಕು ಆ ಹೋರಾಟ ಆದಮೇಲೆ ಹಾಡು ಹೌದು ಮಧ್ಯದಲ್ಲಿ ಬರುತ್ತೆ. ಕರೆಕ್ಟ್. ಅದೆಲ್ಲವೂ ನಿಮಗೆ ಅದು ತಗೊಂಡೋಗಿ ಹಂಗೆ ಇಂಪ್ಯಾಕ್ಟ್ ಮಾಡುತ್ತೆ. ಬಿಟ್ಟರೆ ಅದೇ ಹೇಳ್ದಲ್ಲ ನಮ್ದೇನು ಹೆಚ್ಚುಗಾರಿಕೆ ಅಂತ. ಲವ್ಲಿ. ಈಗ ಈ ಅಬ್ಸರ್ವೇಷನ್ ಆ್ಯಕ್ಚುಲಿ ನಮ್ಮ ವಿಡಿಯೋಗ್ರಾಫರ್ ರವಿ ಹೇಳಿದ್ದು, ಲೈಕ್ ಶಾಕಾಹಾರಿ ಸಿನಿಮಾದಲ್ಲಿ ಯು ಆರ್ ಅಂಡರ್ ಗೋಯಿಂಗ್ ಅ ಲಾಟ್.
ಲೈಕ್ ಒಂದು ರೀತಿ ಈ ಕೇಸು ಸಾಲ್ವ್ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಯು ಆರ್ ಹ್ಯಾವಿಂಗ್ ಅ ಟ್ರಬಲ್ಡ್ ರಿಲೇಷನ್ಶಿಪ್ ವಿತ್ ಯುವರ್ ವೈಫ್ ಆಲ್ಸೋ ಅಲ್ವಾ, ನಿಮ್ಮ ಮುಖದಲ್ಲೇ ಆ ಟಯರ್ಡ್ನೆಸ್ ಇದೆ. ಈಗ ಒಂದು ನಾವು ಯಾವಾಗಲೂ ಪೊಲೀಸ್ ಆಫೀಸರ್ಸ್ ಬಗ್ಗೆ ಮಾತಾಡಿದಾಗ ಅವರು ತುಂಬ ಒಂದು ರೀತಿಯಾಗಿ ಡಿಪ್ರೆಸ್ಡ್ ಅನ್ನೋದಕ್ಕಿಂತ ಆ ಫೆಟೀಗ್ ಇರುತ್ತಲ್ವಾ ಈ ಪೊಲೀಸ್ ಆಫೀಸರ್ಸ್ಗೆ. ಸೊ ಆ ಥರ ಬರೋದಕ್ಕೆ ಡು ಯು ಹ್ಯಾವ್ ಟು ಡೂ ಎನಿಥಿಂಗ್ ಫಿಸಿಕಲಿ ಆರ್ ಹೆಂಗೆ? ಇಲ್ಲ ಸರ್, ಅಂದರೆ ಈಗ ಅದನ್ನೇ ಹೇಳಿದ್ನಲ್ಲ ನಾನು, ಅಂದರೆ ನಾವು ಮರೆತು ಬಿಡ್ತೀವಿ ಪೊಲೀಸ್ ಒಬ್ಬ ಅಪ್ಪ, ಪೊಲೀಸ್ ಒಬ್ಬ ಅಣ್ಣ ಅನ್ನೋದನ್ನು ಮರೆತು ಬಿಡ್ತೀವಿ. ಆಮೇಲೆ ನಿಜವಾದ ಪೊಲೀಸರನ್ನ ನಾವು ಮಾತಾಡ್ಸಿದ್ರೆ ಅವರು, ನಾವು ಕಂಡೀಷನ್ಡ್ ಆಗಿರ್ತೀವಲ್ಲ ಪೊಲೀಸರು ಅಂದರೆ ಹಿಂಗೆ ಇರ್ತಾರೆ ಆ್ಯಂಡ್ ಅದು ಸಿನಿಮಾಯಿಂದನೂ ಕಂಡೀಷನ್. ಎಕ್ಸಾಕ್ಟ್ಲಿ, ಅದನ್ನು ನಾನು ಹೇಳಲಿಲ್ಲ, ನೀವು ಹೇಳಿದ್ರಿ. ಅಂದರೆ ಅದನ್ನು ನಾನು ಈಗ ಪೊಲೀಸ್ ಪಾತ್ರ ಬಂದರೆ, ಈಗ ಶಾಕಾರಿ ಪೊಲೀಸ್ ಇದೆಯಲ್ಲ, ಅದು ನಾನು ಪೊಲೀಸ್ ಅಂತ ನಾನು ಟ್ರೀಟೇ ಮಾಡಲಿಲ್ಲ. ಓಕೆ ಓಕೆ, ನೀವು ಅದನ್ನು ಪೊಲೀಸ್ ಮಾಡ್ತಾ ಇದ್ದೀನಿ ಅನ್ನುವ ಇದರಲ್ಲಿ ಅಪ್ರೋಚಲ್ಲಿ ಹೋಗ್ಬಿಟ್ರೆ ಕಷ್ಟ ಅಲ್ಲ. ಮತ್ತು ಅದು ಗರುಡ ಗಮನದ ಪೊಲೀಸ್ಗೂ ಈ ಪೊಲೀಸ್ಗೂ ತುಂಬ ವ್ಯತ್ಯಾಸ ಇದೆ. ಹೌದು, ಅದರ ಇದು ಒಂದೇ ಇದ್ರೂ ಹೌದು, ಬಿಕಾಸ್ ಅಂದರೆ ಈಗ ಮಲ್ಲಿಕಾರ್ಜುನ್ ರಿಯಾಕ್ಟ್ ಮಾಡುವ ರೀತಿ, ಕರೆಕ್ಟ್, ಗರುಡ ಗಮನದ ಬ್ರಹ್ಮಯ್ಯ ರಿಯಾಕ್ಟ್ ಮಾಡುವ ರೀತಿ ತುಂಬ ಅಜಗಜಾಂತರ ಫರ್ಕ್ ಇದೆ. ಇಲ್ಲಿ ಒಂದು ಫ್ರಸ್ಟ್ರೇಷನ್ ಇದೆ, ಅಲ್ಲಿ ಒಂದು ಭಯ ಇದೆ. ಇಲ್ಲಿ ಇಷ್ಟೆಲ್ಲ ಸಿಟ್ ಮಾಡ್ಕೊಳ್ಳೋದೇ ಇಲ್ಲ ಬ್ರಹ್ಮಯ್ಯ. ಹೌದು, ಇಲ್ಲಿ ಅವನು ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾನೆ, ಆಮೇಲೆ ಒಂದು ಪಾಯಿಂಟಲ್ಲಿ ಅವನು ಪೂರ್ತಿ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತಾನೆ. ಕರೆಕ್ಟ್, ಹೌದು. ಅಂದರೆ ಈಗ ಅವನು ಸುಬ್ಬಣ್ಣ ಭಟ್ಟನ ಜೊತೆಗೆ ಮಾತಾಡುವ ಕೊನೆ ಕ್ಲೈಮ್ಯಾಕ್ಸ್ನ ಭಾಗ ಎಲ್ಲವೂ ಅವನು ಆಲ್ರೆಡಿ ಅವನು ತುಂಬ ರಿಲ್ಯಾಕ್ಸ್ಡ್ ಆಗಿದ್ದಾನೆ ಅಂತಾನೆ ಅನ್ಸುತ್ತೆ. ಆಲ್ಮೋಸ್ಟ್ ನಂದು ಕೆಲಸ ಮುಗೀತು. ಆಮೇಲೆ ಗೊತ್ತಾಗುತ್ತೆ ಅದು ಒಂಥರ ಈ ಟಾಮ್ ಆ್ಯಂಡ್ ಜೆರ್ರಿ ಇದ್ದಾರೆ, ಅವನು ಒಂದ್ಸಲ ಗೆಲ್ತಾನೆ, ಇವನೊಂದ್ಸಲ ಸೋಲ್ತಾನೆ, ಅವನೊಂದ್ಸಲ ಗೆಲ್ತಾನೆ, ಇವನೊಂದ್ಸಲ ಸೋಲ್ತಾನೆ ಅನ್ನುವ ಇದಕ್ಕೆ ಬರುತ್ತೆ. ಸೊ ಅಲ್ಟಿಮೇಟ್ಲಿ ನಂಗೆ ಅದು ಪೊಲೀಸ್ ಪಾತ್ರ ಅಂತ ಅಪ್ರೋಚ್ ಮಾಡೋದೇ ಸ್ವಲ್ಪ ಸಮಸ್ಯೆ. ಹಂಗಾಗಿ ನಾನು ಅದನ್ನ ಪೊಲೀಸ್ ಅಂತ ತಿಳ್ಕೊಳ್ಳೋದೇ, ಒಬ್ಬ ಮನುಷ್ಯ, ಅವನೊಬ್ಬ ಮನುಷ್ಯ ಹೆಂಗೆ ರಿಯಾಕ್ಟ್ ಮಾಡ್ತಾನೆ, ಹೆಂಗೆ ಬಿಹೇವ್ ಮಾಡ್ತಾನೆ, ಆ ರೀತಿ ಅನ್ನೋದು ನನ್ನ ಫೇರ್ ಅಬ್ಸರ್ವ್. ನನಗೆ ಜಸ್ಟ್ ಕ್ಯೂರಿಯಾಸಿಟಿ ಏನಂದರೆ, ಇವಾಗ ಒಂದು ಸಟಲ್ ಸೀನ್ ಬಗ್ಗೆ ಮಾತಾಡಿದ್ವಿ SSCದು. ಇದು ಒಂದು ಶಾಕಾಹಾರಿಲಿ ಒಂದು ತುಂಬ ಒಂದು ಆ್ಯಂಗ್ರಿ ಸೀನ್ ಇದೆಯಲ್ವ, ನೀವು ಕೋಪ ಮಾಡ್ಕೊಂಡು ಫೋನ್ ಬಿಡ್ತೀರಾ, ತಿರ್ಗಾ ಬಂದು ತೊಗೊಂಡೋಗ್ತೀರಾ. ಜನರಲಿ ನೀವು ಎಷ್ಟು ಟೇಕ್ಸ್ ತೊಗೋತೀರಾ? ಲೈಕ್ ಜಸ್ಟ್ 2 ಕಾಂಟ್ರಾಸ್ಟಿಂಗ್ ಸೀನ್ಸ್ ಕೊಟ್ಟೆ, ಸೊ ಆ ಸೀನ್ಗೂ ಈ ಸೀನ್ಗೂ ಎಷ್ಟು ಟೇಕ್ಸ್ ತೊಗೊಳ್ತೀರಾ ಅಂತ? ಇಲ್ಲ, ಟೇಕ್ ಏನು ಜಾಸ್ತಿ ಮಾಡಿಲ್ಲ, ಡಿಪೆಂಡ್ಸ್. ಅಂದರೆ ನಿಮಗೆ ಒಂದೊಂದು ಸರ್ತಿ ಆದರೆ ಅವೆಲ್ಲವೂ ಸಂದೀಪ್ ಬರೆದಿದ್ದೆ. ಓಕೆ, ಅಂದರೆ ಒಂದೇ ಒಂದು ಇಂಪ್ರೂವೈಸ್ ಮಾಡಿರುವ ಯಾವ ಇದೂ ಇಲ್ಲ ಅದರಲ್ಲಿ. ಓಕೆ, ಅದೆಲ್ಲವೂ ಆನ್ ಪೇಪರ್ ಇತ್ತು. ಅದನ್ನು ನಾನೊಬ್ಬ ಮೀಡಿಯಮ್ ಅಷ್ಟೇ ಟ್ರೈಂಗ್ ಟು ಫಾಲೋ. ತುಂಬ ಟೇಕ್ಸ್ ಏನು ಮಾಡಲಿಲ್ಲ ಅನ್ಸುತ್ತೆ, ಅದನ್ನು ಇಮಿಡಿಯೇಟ್ ಆಯ್ತು. ಅದು ಆ್ಯಕ್ಚುಲಿ ಒಂಚೂರು ಲೇಟ್ ಆಯಿತು ಅನ್ನೋದಕ್ಕೆ ಇನ್ನೊಂದು ಟೇಕಿಗೆ ಹೋಗಬೇಕು ಅಂತ ಅನ್ಕೊಂಡ್ರು, ಯಾವುದು ವಾಪಸ್ ಬರೋದು ಫೋನ್ ತಗೊಂಡು. ಆದರೆ ನಮ್ಮ ಈ ವಿಶ್ವಜಿತ್ ಇಲ್ಲ ಅದು ಒಂಥರ ಚೆನ್ನಾಗಿದೆ, ಅದೇ ಇಟ್ಕೊಳ್ಳೋಣ ಅಂತ. ಸಮ್ಟೈಮ್ಸ್ ಅದೇ ನೀವು ಇಂಟಿಟಿವ್ಲಿ ಒಂದೊಂದು ಸರ್ತಿ ಏನೋ ವರ್ಕ್ ಆಗ್ತಿರುತ್ತೆ. ಹೌದು, ಸೊ ತುಂಬ ಟೇಕ್ಸ್ ಏನು ತಗೊಳ್ಳಿಲ್ಲ ಅನ್ಸುತ್ತೆ ನನ್ನ ನೆನಪಿರೋ ಹಂಗೆ. ಹೌದು, ಎಷ್ಟು ಟೇಕ್ಸ್ ತಗೊಂಡ್ವಿ ಅಂತ ನೀವು ಬಹುಶಃ ಸಂದೀಪಿಗೆ ಫೋನ್ ಮಾಡಿ. ಈಗ ಪೌಡರ್ ಟ್ರೇಲರ್ ನೋಡಿದಾಗ ನಮ್ಗೇನು ಅನ್ಸುತ್ತೆ ಅಂದರೆ, ಸಡನ್ಲಿ ಲೈಕ್ ಓಕೆ, ಸೊ ಯು ಆರ್ ಆಲ್ಸೋ ವೆಂಚರಿಂಗ್ ಇಂಟು ಕಾಮಿಡಿ ಇವಾಗ ಅಂತ. ಇಷ್ಟು ದಿನ ಹ್ಯಾಪಿ ಬರ್ಡೇ ಟು ಮೀ ಅಂತ ಒಂದು ಸಿನಿಮಾ ಬಂದಿದೆ, ಅದ್ರಲ್ಲಿ ತುಂಬ ಚೆನ್ನಾಗಿತ್ತು ಕಾಮಿಕಲ್ ಪರ್ಫಾರ್ಮೆನ್ಸು. ಸೊ ಕಾಮಿಡಿ ಏನು ಅನ್ಸುತ್ತೆ ನಿಮಗೆ ಆ್ಯಸ್ ಅ ಜಾನರ್, ಆ್ಯಂಡ್ ಎಷ್ಟು ನಿಮ್ಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ? ಅಲ್ಲ, ಅದು ಕಷ್ಟ. ಎಲ್ಲ ಜಾನರ್, ಈಗ ಆ್ಯಕ್ಟರ್ ಆಗಿ ಎಲ್ಲ ಜಾನರಲ್ಲೂ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅಂತ ಇರುತ್ತೆ. ಈಗ ಕಾಮಿಡಿ ಅನ್ನೋದಕ್ಕಿಂತನೂ ಅದ್ರ ಈ ಪೌಡರ್ ಸಿನಿಮಾ ತೊಗೊಂಡ್ರೆ ಅದ್ರ ಸಿಚುವೇಶನ್ನೇ ಕಾಮಿಡಿ ಇದೆ. ಅಂದರೆ ಅದು ಸಿಚುವೇಶನ್ನೇ ಅದರ ಒಟ್ಟು ಅಲ್ಲಿ ಕಥಾ ಹೂರಣವೇ ಅದು ಒಂಥರ ನಿಮಗೆ ಅಲ್ಲೇನೋ ಸೀರಿಯಸ್ ಆಗಿ ಆಗ್ತಾ ಇರುತ್ತೆ. ಬಟ್ ನಮಗೆ ಅದು ನೋಡೋರಿಗೆ ಹ್ಯಾಪಿ ಬರ್ತ್ಡೇ ಟು ಮೀನೂ ಕೂಡ ಅದು ಕಾಮಿಡಿ ಸಿನಿಮಾ ಅಲ್ಲ. ಹೌದು, ಅದು ಸಿಚುವೇಶನ್ನೇ ಇರುತ್ತೆ. ಹಾಗಾಗಿ ನಾನು ಅಲ್ಲಿ ಕ್ಯಾರೆಕ್ಟ್ರಾಗೆ ಬಿಹೇವ್ ಮಾಡ್ತಾ ಇರ್ತೀನಿ. ನಾನು ಎಕ್ಸ್ಟ್ರಾ ಈ ಕ್ಯಾರೆಕ್ಟರ್ನ ಕಾಮಿಡಿ ಪಾತ್ರ ಅನ್ನೋ ಥರದ್ರಲ್ಲಿ ಅಪ್ರೋಚ್ ಮಾಡೋದು ಅನ್ನೋದೇನು ಇರೋದಿಲ್ಲ. ಅಲ್ಲಿ ನಾನು ಒಬ್ಬ ಕ್ಯಾರೆಕ್ಟರ್ ಆಗಿ ಈಗ ಪೌಡರಲ್ಲಿ ಸುಲೇಮಾನ್ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಸುಲೇಮಾನ್ ಪಾತ್ರ ಹೆಂಗೆ, ಅವನೇನು ಅಂತ ನನಗೆ ಜನಾರ್ದನ್ ಸರ್ ವಿವರಿಸಿದ್ರು. ಕರೆಕ್ಟ್. ಅದನ್ನು ನಾನು ಕಾಮಿಡಿ ಅಂತ ನಾನು ಮನೆಯಿಂದನೇ ತಲೆಯಲ್ಲಿ ಹಾಕೊಂಡು ಹೋದರೆ ಅದು ನಿಮ್ಮದೇ ಒಂದು ಅವರು ಅದನ್ನು ವಾಪಸ್ ಅವ್ರ ಪಿಕ್ಚರಿಗೆ ಕರ್ಕೊಂಬರೋದಕ್ಕೆ ನನಗೆ 2 ದಿವಸ ಬೇಕಾಗ್ತದೆ. ಸೊ ಯು ಗೋ ಓಪನ್ ಮೈಂಡ್ ಅಷ್ಟೇ. ಅಲ್ಲಿಗೆ ಹೋದ್ಮೇಲೆ ನೀವು ಲೈನ್ಸ್ ನೋಡ್ತೀರಾ,
ನೀವು ಸೀನ್ ನೋಡ್ತೀರಾ, ಆಮೇಲೆ ಅವರು ಡೈರೆಕ್ಟರ್ ವಿವರಿಸ್ತಾರೆ, ಅದೆಲ್ಲ ನೋಡಿ ನೀವೇನೋ ಅಲ್ಲೆಲ್ಲ ಒಂದು ಏನೇನೋ ಕನ್ಸ್ಟ್ರಕ್ಟ್ ಆಗುತ್ತೆ. ರೈಟ್. ಸೊ ಈಗ ಫೈನಲಿ ನೀವು ಅನುರಾಗ್ ಕಶ್ಯಪ್ ಅವ್ರ ಹೆಸರು ತೊಗೊಂಡ್ರಿ, ಅದರಿಂದ ಕೇಳ್ತಾ ಇದ್ದೀನಿ, ಲೈಕ್ ಹೂ ಆರ್ ದಿ ಲೈಕ್ ಫಿಲ್ಮ್ ಮೇಕರ್ಸ್ ಮೇಡ್ ಅನ್ ಇಂಪ್ಯಾಕ್ಟ್ ಆನ್ ಯು? ಲೈಕ್ ನೀವು ನೋಡ್ತಾ ನೋಡ್ತಾ ನಿಮಗೆ ಓಕೆ ನಂಗೆ ಈ ರೀತಿ ಸಿನಿಮಾಗಳು ತುಂಬ ಇಷ್ಟ ಆಗುತ್ತೆ ಅನ್ನೋ ಅಂತ. ನನಗೆ ಎಲ್ಲ ರೀತಿಯ ಸಿನಿಮಾಗಳೂ ಇಷ್ಟ. ಅಂದರೆ ನಿಮಗೆ ಪ್ರತಿ ವರ್ಷವೂ ನಿಮ್ಮ ಆಸಕ್ತಿಗಳು ಚೇಂಜ್ ಆಗ್ತಾ ಇರುತ್ತಲ್ಲ. ಈಗ ಮುಂಚೆ ಆದರೆ ನನಗೆ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಭಾಳ ಇಷ್ಟ ಆಗ್ತಿತ್ತು. ಒಂದು ಸರ್ತಿ ನಾನು ಮಕ್ಬೂಲ್ ನೋಡಿದಾಗ ಇದೇನಿದು, ಯಾರು ಇವರು ಇರ್ಫಾನು, ಯಾರಿದು ಏನೋ ಮಾಡ್ತಾ ಇದ್ದಾರಲ್ಲ ಇವರು, ಇದು ಆ್ಯಕ್ಟಿಂಗ್ ಅಲ್ಲ ಇದು ಅಂತ ಅನ್ಸುತ್ತೆ ನಿಮಗೆ. ಕರೆಕ್ಟ್. ಸೊ ಹಂಗೆ ನಮ್ಗೆ ವಿಶಾಲ್ ಭಾರದ್ವಾಜ್ ಓಂಕಾರ ನೋಡಿದಾಗ ಒಂಥರ ಹಿಂಗೆ ಅನ್ಸುತ್ತೆ. ಹೌದು, ಇಟ್ ಶಾಕ್ಸ್ ಯು. ಅಂದರೆ ನೀವು ಪ್ರತಿ ನಿಮ್ಮ ವರ್ಷನೂ ನಿಮ್ಮ ಆಸಕ್ತಿಗಳು, ನಿಮ್ಮ ಯೋಚನೆ ಇವೆಲ್ಲ ಬದಲಾದಂಗೆ ಚೇಂಜ್ ಆದಂಗೆಲ್ಲ ನಿಮಗೆ ನೀವು ನೋಡೋ ರೀತಿ ಬೇರೆ ಆಗುತ್ತೆ. ಈಗ ನಾನು ಹೇಳಿದ್ನಲ್ಲ, ನಿಮ್ಗೆ ಉಳಿದವ್ರ ಗಂಡ ಅಂತೆ, ಅಥವಾ ಲೂಸಿ, ಅಥವಾ ಗೋಧಿ ಬಣ್ಣ, ಅಥವಾ ಒಂದು ಮೊಟ್ಟೆ ಕತೆ, ಅಥವಾ ನಮ್ಮ ನಟೇಶ್ ಹೆಗಡೆ ಪೆಡ್ರೋ, ಪೆಡ್ರೋ, ಅಥವಾ ಈ ಜಯಶಂಕರ್ ಅವರು ಶಿವಮ್ಮ, ಅವೆಲ್ಲವೂ ನಿಮ್ಮನ್ನು ಒಂಥರ ಒಂದಲ್ಲ ಒಂದು ಇದರಲ್ಲಿ ಇನ್ಸ್ಪೈರ್ ಮಾಡ್ತಾ ಇರುತ್ತೆ ನಿಮಗೆ. ನಾವು ಇನ್ಸ್ಪೈರ್ ಆಗಬೇಕು. ಅಂದರೆ ನೀವು ಯಾವುದೇ ಆರ್ಟ್ ಫಾರ್ಮಲ್ಲಿ ಕೆಲಸ ಮಾಡುವ ಆರ್ಟಿಸ್ಟು, ನೀವು ಪದೇ ಪದೇ, ಯಾಕಂದರೆ ನಾವು ಯಾರು ಹುಟ್ಟ ಕಲಾವಿದರಲ್ಲ. ಕರೆಕ್ಟ್. ನಾವು ಇದು ಕಲ್ಟಿವೇಟೆಡ್ ಇಂಟ್ರೆಸ್ಟ್ ಅಲ್ಲ ಸರ್ ನಮಗೆ. ಹೌದು, ಎಕ್ಸಾಕ್ಟ್ಲಿ. ನಾವು ಪದೇ ಪದೇ ಇನ್ಸ್ಪೈರ್ ಆಗದೆ ಹೊರತು ಅದು ಬರೀ ಸಿನಿಮಾ ಆಗಬೇಕಾಗಿಲ್ಲ. ಜನರು ನೋಡ್ತೀರಾ, ಅಥವಾ ಅಲ್ಕರಾಜ್ ಮ್ಯಾಚ್ ನೋಡಿ ನೀವು ಒಂಥರ ಇದಾಗ್ತೀರಾ. ಕರೆಕ್ಟ್. ಅಥವಾ ವಿರಾಟ್ ಕೊಹ್ಲಿ ಹೊಡೆಯೋ ಒಂದು ಕವರ್ ಡ್ರೈವ್ ನೋಡಿ ನೀವು ಒಂಥರ ಮಾಡ್ತೀರಾ. ನಿಮಗೆ ಏನೇನೋ ತೆರ್ಕೊಂಡಿದ್ರೆ ನೀವು ಇನ್ಸ್ಪೈರ್ ಆಗ್ತಾನೆ ಇರ್ತೀರಿ. ನಾನು ಪಾನ್ ಸಿಂಗ್ ತೋಮರ್ ಭಾರಿ ಇಷ್ಟ. ಹೌದು, ಅದು ತುಂಬಾ ಅಂಡರ್ ರೇಟೆಡ್ ಸಿನಿಮಾ ಅದು. ಎಸ್ಪೆಷಲಿ ನಂಗೆ ತಿಗ್ಮಾಂಶು ಧೂಲಿಯಾ ಸಿನಿಮಾಗಳು ಭಾರಿ ಇಷ್ಟ. ಸಾಹಿಬ್ ಬೀಬಿ ತುಂಬ. ಅಂದರೆ ಇನ್ನೊಂದು ಪಿಕ್ಚರ್ ಇದೆ ಅವ್ರದ್ದು, ನಾನಾ ಪಾಟೇಕರ್ ಅವ್ರನ್ನ ಹಾಕೊಂಡು ಮಾಡಿದ್ದಾರೆ. ಇವನ್ ಗಂಗಾಜಲ್ ನೋಡಿದಾಗಲೂ ನನಗೆ ಇದು ಇಂಟ್ರೆಸ್ಟಿಂಗ್ ಆಗಿದೆ. ಪ್ರಕಾಶ್ ರಾಜನೀತಿ ನೋಡಿದಾಗ. ಸೊ ಹಂಗೆ ನಿಮ್ಗೆ ಅಂದರೆ ಪ್ರತಿ ವರ್ಷವೂ ಹಂಗಂತ ನಂಗೆ ಚೆನ್ನೈ ಎಕ್ಸ್ಪ್ರೆಸ್ಸು ಭಾಳ ಇಷ್ಟ. ಕರೆಕ್ಟ್. ಹಂಗಾಗಿ ನಿಮಗೆ ಅದು ಎಲ್ಲ ಸಿನಿಮಾಗಳು ಇಷ್ಟ. ಒಂದೊಂದು ಸಿನಿಮಾ ಒಂದೊಂದು ಥರ ಇಂಪ್ಯಾಕ್ಟ್. ಎಕ್ಸಾಕ್ಟ್ಲಿ, ಹೌದು. ಅದು ನೀವು ಹೇಳಿದ್ದು ನಿಜ. ಬಿಕಾಸ್ ನಾವು ಒನ್ ಟೈಮಲ್ಲಿ ವಿ ವುಡ್ ಹವ್ ಲೈಕ್ಡ್ ಸ್ಪೆಸಿಫಿಕ್ ಜಾನರ್, ಬಟ್ ಅದರಿಂದ ತುಂಬ ಮುಂದೆ ಹೊರಟೋಗ್ಬಿಡ್ತೀವಿ ನಾವು. ಕರೆಕ್ಟ್. ಆಮೇಲೆ ಮತ್ತೆ ಅದನ್ನು ವಾಪಸ್ ಹೋಗಿ ನೋಡಿದ್ರೆ ಅದು ಬೇರೆ ಥರ ನಾನು ಇಷ್ಟಪಟ್ಟಿದ್ದ ಅಂತ ಅನ್ಸುತ್ತೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಟಾಕಿಂಗ್ ಟು ಅಸ್. ನಿಮಗೆ ನಿಮ್ಮ ಜರ್ನಿಗೆ ಆಲ್ ದ ಬೆಸ್ಟ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ಎಂಟರ್ಟೈನಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್.